ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಗೋಬಿಯಿಂದ ಗೋಬಿ ಪೆಪ್ಪರ್ ಫ್ರೈ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಗೋಬಿ ಮಂಚೂರಿಯನ್ನ ನಾವು ಸಾಮಾನ್ಯವಾಗಿ ತಿಂದೇ ಇರ್ತೀವಿ, ಆದ್ರೆ ಈ ರೀತಿ ಗೋಬಿ ಪೆಪ್ಪರ್ ಫ್ರೈನ ಒಂದ್ಸತಿ ಮಾಡಿ ನೋಡಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಪಾರ್ಟಿ ಎಲ್ಲ ಇದ್ರೆ ಇದನ್ನ ಸ್ಟಾರ್ಟರ್ ಆಗಿ ಸಹ ನಾವು ಮಾಡ್ಕೊಳ್ಬಹುದು. ಚಾನಲ್ಗೆ ಹೊಸಬ್ರಾಗಿದ್ರೆ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಗಂಟೆಯನ್ನು ಒತ್ತಿ. ಇದರಿಂದ ನಾವು ಮಾಡುವಂತ ಹೊಸ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನ ತಲುಪುತ್ತೆ. ಬನ್ನಿ ಈಗ ರೆಸಿಪಿಯನ್ನ ನಾವು ಮುಂದುವರಿಸೋಣ. ಮೊದಲಿಗೆ ಇಲ್ಲಿ ನಾನು ಗೋಬಿಯನ್ನ ಬಿಡಿಸ್ಕೊಂಡ್ಬಿಟ್ಟು ಒಂದು ಬೋಲಲ್ಲಿ ಹಾಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿ, ಸುಡಿ ನೀರು ಅಂದ್ರೆ ಕಾದಿರುವಂತಹ ನೀರನ್ನ ಇದಕ್ಕೆ ಹಾಕ್ಬಿಟ್ಟು ಒಂದು 5 ನಿಮಿಷಗಳ ಕಾಲ ಇದನ್ನ ಇದೇ ರೀತಿಯಾಗಿ ಬಿಡ್ತೀನಿ. ಅಂದ್ರೆ ಇದನ್ನ ಕ್ಲೀನ್ ಆಗಿ ತೊಳಿಬೇಕಲ್ಲ, ಅದಕ್ಕೋಸ್ಕರ ಈ ರೀತಿ ಬಿಸಿ ನೀರನ್ನ ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಡ್ಬೇಕು. ನಂತರ ಇದನ್ನ ನಾನು ಸ್ಟೈನರ್ ತಗೊಂಡ್ಬಿಟ್ಟು ಕ್ಲೀನ್ ಆಗಿ ಸೋಸ್ಕೊಳ್ತೀನಿ. ಸೋಸ್ಕೊಂಡ್ಬಿಟ್ಟು ಇದನ್ನ ನಾನೀಗ ಎತ್ತಿಟ್ಕೊಳ್ತೀನಿ. ಈಗ ನಾನು ಇದಕ್ಕೆ ಮೊದಲಿಗೆ ಒಂದು ಪೇಸ್ಟ್ ಅನ್ನ ರೆಡಿ ಮಾಡ್ಕೊಳ್ತೀನಿ. ನಾನಿಲ್ಲಿ ಒಂದು 4 ಸ್ಪೂನ್ ಅಷ್ಟು ಮೈದಾ ಹಿಟ್ಟು, ಒಂದು 4 ಸ್ಪೂನು ಕಾರ್ನ್ಫ್ಲೋರ್ನ ತಗೊಂಡಿದ್ದೀನಿ. ಬೇಕು ನೀವು ಕಾರ್ನ್ಫ್ಲೋರ್ ಇಲ್ಲ ಅಂದ್ರೆ ಮೈದಾ ಹಿಟ್ಟನ್ನೇ ಇನ್ನೊಂದ್ 2 ಸ್ಪೂನ್ ಅಷ್ಟು ಹಾಕೊಂಡ್ಬಿಟ್ಟು ನಾವು ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಬಹುದು. ಇದ್ರೆ ನಾವು ಕಾರ್ನ್ಫ್ಲೋರ್ ಸಹ ಹಾಕೊಳ್ಬಹುದು. ನಂತರ ಇದಕ್ಕೆ ಒಂದು ಚಿಟಿಕೆ ಅರಿಶಿನ, ಒಂದೂವರೆ ಸ್ಪೂನ್ ಅಷ್ಟು ಪೆಪ್ಪರ್, ಈ ಬ್ಲಾಕ್ ಪೆಪ್ಪರ್ನ 1.5 ಸ್ಪೂನ್ ಅಷ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ಟು ಇದನ್ನ ಒಂದು ಪೇಸ್ಟ್ ತಯಾರು ಮಾಡ್ಕೊಳ್ತೀನಿ. ನೀರು ಹಾಕೊಳ್ಬೇಕಾದ್ರೆ ನಾವು ಸ್ವಲ್ಪನೇ ಹಾಕೊಂಡು ನಾವು ವಿಸ್ಕರ್ ಇಂದ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಸತಿ ಹಾಕ್ಬಿಟ್ರೆ ತೆಳುವಾಗ್ಬಿಡುತ್ತೆ. ಅದರಿಂದ ನಾವು ಸ್ವಲ್ಪ ನೀರು ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಗಂಟಿಲ್ದೆ ರೀತಿಯಾಗಿ. ಈ ರೀತಿ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದ್ರದ್ದು ಪೇಸ್ಟು ರೆಡಿ ಆಗಿದೆ. ಈಗ ನಾವು ಕಾಣಿಸ್ತಾ ಇದೆಯಲ್ವಾ ನೋಡಿ, ಗಂಟಿಲ್ದೆ ಎಷ್ಟು ಚೆನ್ನಾಗಿ ಒಂದು ಪೇಸ್ಟ್ ರೆಡಿ ಆಗಿದೆ. ಇದು ತುಂಬಾ ತೆಳುಗೂ ಇರಬಾರ್ದು, ತುಂಬಾ ಗಟ್ಟಿಯಾಗೂ ಇರಬಾರ್ದು, ಮೀಡಿಯಂ ಅಲ್ಲಿ ಇರಬೇಕು. ಈಗ ಇದಕ್ಕೆ ನಾವು ಸ್ಟೇರ್ನರ್ ಅಲ್ಲಿ ಸೋಸಿಟ್ಕೊಂಡಿದ್ದಲ್ಲ ಗೋಬಿ ಎಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದ್ರಲ್ಲಿ ಡಿಪ್ ಮಾಡ್ಕೊಳ್ಬೇಕಂದ್ರೆ ಈ ಪೇಸ್ಟ್ ಎಲ್ಲರಿಗೂ ಕ್ಲೀನ್ ಆಗಿ ಹತ್ಕೊಳ್ಬೇಕು. ಆ ರೀತಿಯಾಗಿ ನಾವು ಕ್ಲೀನ್ ಆಗಿ ಇದನ್ನ ಡಿಪ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಕ್ಲೀನ್ ಆಗಿ ಡಿಪ್ ಮಾಡ್ಬೇಕಂದ್ರೆ ಮಿಕ್ಸ್ ಮಾಡ್ಕೊ ಎಲ್ಲ ಗೋಬಿಗೂ ಸಹ ಇದು ಚೆನ್ನಾಗಿ ಹತ್ಕೊಳ್ಬೇಕು. ಈಗ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಬಿಟ್ಟು ಆಲ್ರೆಡಿ ಆಯಿಲ್ ಅನ್ನ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಅದನ್ನ ಲೋ ಫ್ಲೇಮ್ ಅಲ್ಲಿ ಮಾಡ್ಕೊಂಡು ನಾವು ಫಸ್ಟ್ ಆಗಿ ಇವನ್ನೆಲ್ಲ ಹಾಕೊಳ್ಬಿಟ್ಟು ಮತ್ತೆ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದ್ರೆ ಇದು ಕ್ರಿಸ್ಪಿ ಆಗಿ ಬರ್ಬೇಕು, ಆ ರೀತಿಯಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಈಗ ಇದು ಆಗಿದೆ. ಈಗ ನಾವು ಇದನ್ನ ಒಂದು ಬೇರೆ ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಕಾಣಿಸ್ತಾ ಇದೆಯಲ್ವಾ ಇದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಈಗ ಇದನ್ನ ನಾನು ಬೇರೆ ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ನಾನು ಮತ್ತೆ ಗ್ಯಾಸ್ ಮೇಲೆ ಇನ್ನೊಂದು ಪ್ಯಾನ್ ಅನ್ನ ಇಟ್ಬಿಟ್ಟು ಮೊದಲಿಗೆ ಅದಕ್ಕೆ ನಾನು ಒಂದು 2 ಸ್ಪೂನ್ ಅಷ್ಟು ಆಯಿಲ್ ಅನ್ನ ಹಾಕೊಳ್ತಾ ಇದ್ದೀನಿ.
ಜೀರಿಗೆ. ಈ ಜೀರಿಗೆ ಚಟಪಟ ಅಂದ್ಮೇಲೆ ನಾವು ಒಂದು ಅರ್ಧ ಸ್ಪೂನ್ ಅಷ್ಟು ಸೋಂಪು ಕಾಳು. ಈ ಸೋಂಪು ಕಾಳು ಹಾಕೋದ್ರಿಂದ ಈ ಪೆಪ್ಪರ್ ಫ್ರೈ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ನಂತರ ಇದಕ್ಕೆ ನಾನು ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ. ಇದು ಚಟಪಟ ಆಗಬೇಕು. ಇದು ಚಟಪಟ ಅಂದ ನಂತರ ನಾನಿಲ್ಲಿ ಒಂದು 2 ಗ್ರೀನ್ ಚಿಲ್ಲಿಯನ್ನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕೊಳ್ತಾ ಇದ್ದೀನಿ. ನಂತರ ನಾನು ಬೆಳ್ಳುಳ್ಳಿಯನ್ನ ಸಣ್ಣಗೆ ಪೀಸ್ ಮಾಡ್ಕೊಂಡಿದ್ದೀನಿ, ಅದನ್ನು ಸಹ ಹಾಕೊಳ್ತಾ ಇದ್ದೀನಿ. ನಂತರ 1 ಇಂಚಷ್ಟು ಶುಂಠಿಯನ್ನು ಸಹ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕೊಂಡ್ಬಿಟ್ಟು ಒಂದ್ಸತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈ ರೀತಿ ಒಂದ್ಸತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈಗ ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಅಂದ್ರೆ ಉದ್ದವಾಗಿ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನ ಹಾಕೊಳ್ತೀನಿ. ಈ ರೀತಿ ಉದ್ದುದ್ದವಾಗಿ ಈರುಳ್ಳಿಯನ್ನ ನಾವು ಹೆಚ್ಚಿಟ್ಕೊಳ್ಬೇಕು. ಇದನ್ನ ಈಗ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದ್ರೆ ಇದು ಫುಲ್ಲು ಕೆಂಪುಗೂ ಹಾಕ್ಬಾರ್ದು, ಒಂದು ಮೀಡಿಯಂ ಕಲರ್ ಬರೋ ತನಕನೂ ಸಹ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದದ್ದು ಹಸಿ ವಾಸನೆ ಹೋಗ್ಬೇಕು, ಆ ರೀತಿಯಾಗಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಇದು ಫ್ರೈ ಆಗಿದೆ. ಈಗ ಇದಕ್ಕೆ ನಾನು 1 ಸ್ಪೂನು ಅರಿಶಿನ, 1 ಸ್ಪೂನಷ್ಟು ಧನಿಯಾ ಪೌಡರ್, 1 ಸ್ಪೂನಷ್ಟು ಜೀರಾ ಪೌಡರ್, ಮತ್ತೆ 1 ಸ್ಪೂನಷ್ಟು ಪೆಪ್ಪರ್, ಬ್ಲ್ಯಾಕ್ ಪೆಪ್ಪರ್ನ ಹಾಕೊಳ್ತಾ ಇದ್ದೀನಿ. ನಂತರ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತೀನಿ, ಯಾಕೆಂದ್ರೆ ಆ ಗೋಬಿಗೆ ಬೇಕಾಗಿರುವಂಥ ಪೇಸ್ಟನ್ನು ರೆಡಿ ಮಾಡ್ಕೊಳ್ತೀವಿ, ಅದರಲ್ಲೂ ಉಪ್ಪಿದೆ. ನಂತರ ಗೋಬಿನ ನಾವು ಸ್ಟ್ರೈನ್ ಮಾಡ್ಕೊಂಡು ಅದರಲ್ಲೂ ಸಹ ಉಪ್ಪು ಹಾಕಿದೆ, ಅದನ್ನ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನಂತರ ಒಂದು 2 ಸ್ಪೂನಷ್ಟು ನಾವು ಟೊಮೆಟೊ ಸಾಸನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾವು ಇದಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಕಿರುವಂತ ಈ ಸ್ಪೈಸಸ್ ಇದೆಯಲ್ಲ ಇದೆಲ್ಲದೂ ಸರಿಯಾಗಿ ಹತ್ಕೊಳ್ಬೇಕು. ಆ ರೀತಿಯಾಗಿ ನಾವು ಒಂದು 2-3 ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕ್ಲೀನಾಗಿ ರೀತಿಯಾಗಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ನಾವು ಮನೆಯಲ್ಲಿ ಇದನ್ನ ರೆಡಿ ಮಾಡ್ಕೊಳ್ಬಹುದು ಅಂತ. ನೋಡಿದ್ರಲ್ವಾ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ನಾವು ಈ ಗೋಬಿ ಪೆಪ್ಪರ್ ಫ್ರೈ ಅನ್ನ ನಾವು ತಯಾರು ಮಾಡಬಹುದು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ರೆಸಿಪಿಗಳನ್ನ ಮಾಡುವಲ್ಲಿ ನಮ್ಮನ್ನ ಉರಿದುಂಬಿಸುತ್ತೆ. ಸಾಧ್ಯವಾದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನೀವು ತಿಳಿಸ್ಬೋದು. ಇದರಿಂದ ನಮ್ಮ ರೆಸಿಪಿಗಳಲ್ಲಿ ಅಂದ್ರೆ ನಾವು ಮಾಡುವಂತ ರೆಸಿಪಿಗಳಲ್ಲಿ ಸುಧಾರಣೆಯನ್ನ ತರೋಕ್ಕೆ ನಮಗೂ ಸಹ ಹೆಲ್ಪ್ ಆಗುತ್ತೆ. ಸರಿ ಸ್ನೇಹಿತರೆ, ಇದೇ ತರಹದ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.